ನಮಸ್ತೆ. ಶ್ರೀ ಉಳ್ಕಲ್ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಇದು ಬಂದು ಬೆಟ್ಟದ ಮೇಲೆ ಗವಿ ಅಂತೇಳಿ ಗುಹೆ ಒಳಗಡೆ ಇರೋದು. ವರ್ಷ ಜಾತ್ರೆ ನಮ್ಮ ಶಿವರಾತ್ರಿ ಆದ 9 ದಿವಸಕ್ಕೆ ನಾವು ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. 9 ದಿವಸದಲ್ಲಿ ಶನಿವಾರದಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ಶನಿವಾರದವರೆಗೆ ಎಂಡ್ ಆಗುತ್ತೆ. ಅಲ್ಲಿ ಸುತ್ತಮುತ್ತ ಹಳ್ಳಿಗಳು ನಮ್ಮ ದೇವರುಗಳು ಏನಿದೆ ಬುಡಕಟ್ಟಿನ ದೇವರುಗಳು ಎಲ್ಲವೂ ಇಲ್ಲಿ ಬರ್ತವೆ. ಮಂಗಳವಾರ ದಿವಸ ಶನಿವಾರ ದಿವಸ ಪೂರ್ತಿ ಎಲ್ಲ ಹೊರಗಡೆ ನೂರೊಂದೆಡೆ ಎಲ್ಲ ಮಾಡ್ತೀವಿ. ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನೂರೊಂದೆಡೆ ಸೇವೆ ಮಾಡ್ತೀವಿ. ನೆಕ್ಸ್ಟು ಭಾನುವಾರ ಎಲ್ಲವ ಓಡಾಡುತ್ತೆ ಹಳ್ಳಿಗಳು, ತೋಟದ ಮನೆಗಳು, ಗೊಲ್ರಟ್ಟಿ, ಕಟ್ಟೆಕೋಡಿ ಈ ಥರ ಎಲ್ಲ ಹಳ್ಳಿಗಳಿಗೆ ಹೋಗುತ್ತೆ. ಅಲ್ಲಿ ಸುತ್ತಮುತ್ತ ತೋಟದ ಮನೆಗಳಿಗೆ ಹೋಗುತ್ತೆ. ಅಲ್ಲೆಲ್ಲ ಮಡ್ಡಕ್ಕಿರ್ತೇವೆ, ಮುಗಿಸ್ಕೊಳುತ್ತೆ. ಸೋಮವಾರದ ದಿವಸ ಪೂರ್ತಿ ಊರಿನ ಮಡ್ಲಿಕ್ಕೆ ಆಡುತ್ತೆ. ನಿರೋಗಲ್ದು ಮಡ್ಲಿಕ್ಕೆ ಆಡಿ ಆದ ನಂತರ 11 ಗಂಟೆಗೆ ಬಸವಾಪಟ್ಟಣಕ್ಕೆ ಬರುತ್ತೆ. ಬಸವಾಪಟ್ಟಣಕ್ಕೆ ಬಂದು ಅಲ್ಲಿ ಈಡ್ಗಾಯಿ ಎಲ್ಲ ಹಾಕ್ತಾರೆ. ಮನೆಗೆಲ್ಲ ಈಡ್ಗಾಯಿ ಹಾಕಿದ್ಮೇಲೆ ಗದ್ಗೆ ಮಾಡಿ ಬೆಳಿಗ್ಗೆ ಅಲ್ಲಿ ಗೌಡ್ರ ಮನೆ ಇರ್ತಾ ಇದೆ. ಆ ಗೌಡ್ರ ಮನೆಯಲ್ಲಿ ಮದುವಣಗಿತ್ತಿ ಅಂತೇಳಿ ಮಾಡ್ತಾರಲ್ಲಿ, ಅಂಕಣ ಕಟ್ತಾರೆ. ಆಮೇಲೆ ತಾಂಡ್ಯ, ಸುವಲಿ ತಾಂಡ್ಯ, ಲಂಬಾಣಿ ತಾಂಡ್ಯಗಳೆಲ್ಲ ಅಲ್ಲಿ ಇದಿದಾವಲ್ಲ, ಅವೆಲ್ಲ ಏನ್ ಮಾಡ್ತವೆ ಅಲ್ಲಿ ಮಡ್ಲಿಕ್ಕಿಂದ ನಿರುಗಲ್ನಿಂದವ ದುರ್ಗಮ್ಮ ಬರುತ್ತಲ್ವ ಮೆರೆಯ ಮೂರ್ತಿ, ಮತ್ತೆ ಅದ್ರ ಜೊತೆಲಿ ಆಂಜನೇಯ ಸ್ವಾಮಿ, ಭೂತಪ್ಪ, ಕೆಂಚರಾಯ ದೇವರುಗಳು ಇಲ್ಲಿ ಬೆಟ್ಟಕ್ಕೆ ಆಗಮನ ಆಗ್ತವೆ. ಮತ್ತೆ ಬುಧವಾರ ಹೊಳೆ ಸೇವೆ ದಿನ ಗೋಪಾಲಪುರ ಕರಿಯಮ್ಮ ಆಂಜನೇಯ ಸ್ವಾಮಿ, ಲಕ್ಷ್ಮೀಪುರದ ಲಕ್ಷ್ಮಮ್ಮ, ಸಿಗೆಬಗೆ ದುರಿಯಮ್ಮ ಮತ್ತು ದುರ್ಗಮ್ಮ ಮತ್ತು ವರದರಾಜ ಸ್ವಾಮಿ ಆ ದೇವರುಗಳು ಇಲ್ಲಿಗೆ ಆಗಮ ಆಗ್ತವೆ ಬುಧವಾರ. ಈ ದಿನ ಹೊಳೆ ಸೇವೆ ದಿವಸ ಮಾತ್ರ. ಈಗ ಅಲ್ಲಿಂದ ಇದರಿಂದ ಬಂದಿದ್ದ ನಮ್ಮ ದೇವರು ಎಲ್ಲಿಂದ, ಈ ತಾಂಡ್ಯದಿಂದ ಬರುತ್ತಲ್ಲ, ತಾಂಡ್ಯದಿಂದ ಬಂದ ದಿವಸ ಅಲ್ಲಿ ಬಂದು ಅಲ್ಲಿ ಜಾಂಡೇವೆ ಎತ್ತುತ್ತಾನೆ. ಜಾಂಡೇವೆ ಎತ್ತಿ ಆದಮೇಲೆ ಇಲ್ಲಿ ಗದ್ಗೆ ಮಾಡ್ತೀವಿ. ಗದ್ಗೆ ಆದಮೇಲೆ ಈ ದಿನ ಬುಧವಾರ ದಿವಸ ಇಲ್ಲಿ ದೇವರುಗಳೆಲ್ಲ ಆಗಮನ ಆದಮೇಲೆ ಸಾಯಂಕಾಲ 8 ಗಂಟೆಯಿಂದ ಹೊಳೆ ಹೊಡಿಕೆ ಹೋಗಿ ಅಲ್ಲಿ ಗಂಗಸ್ನಾನ ಮಾಡ್ತೀವಿ. ಎಲ್ಲ ದೇವರುಗಳು ಪುಣ್ಯ ಮಾಡ್ತಿ, ಕಳಸ ಸಂಬಂಧಪಟ್ಟಂಗೆ ಅವು ಇವು ಎಲ್ಲ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ರಾತ್ರಿ 11ವರೆಗಲ್ಲಿ ದೇವರೆತ್ತೀವಿ ಎಲ್ಲ. ಆ ದೇವರು 11ವರೆಗೆ ಎತ್ತಿದ್ದು ಇಲ್ಲಿಗೆ ಸಾಮಾನ್ಯ 3:15 ಕ್ಲೋಸ್ ಆಗುತ್ತೆ. ಅದೇ ದಿವಸ ಇಲ್ಲಿ ಒಂದು ಪವಾಡ ನಡೆಯುತ್ತೆ. ಇಲ್ಲೆಲ್ಲ ಈ ಇದ್ರ ದಿವಸ ಒಣೆ ಸೇವೆ ದಿನ ಈ ಮರಗಳ ಮೇಲೆಲ್ಲ ಹಾವುಗಳು ಬರುತ್ತೆ. ಅದೇ ಒಂದು ಪವಾಡ ನಮ್ಮಲ್ಲಿ. ಇನ್ನು ಬೇರೆ ದಿವಸ ಇರಲ್ಲ ಅವು. ಬುಧವಾರ ಒಳೆ ಸೇವೆ ದಿವಸ ಮಾತ್ರ ಬರ್ತವೆ. ಅದೊಂದು ಬಾಕಿ ಟೈಮ್ ಇರಲ್ಲ ಅವು. ಅದು ವರ್ಷದಲ್ಲಿ ಒಂದೇ ದಿವಸ ಒಳ್ಳೆ ಸೇವೆ ದಿವಸ ಬರ್ತವೆ. ಇಲ್ಲಿ
ಇಂದ ಹೋಗಿದ್ದು ದೇವರು ಈಗ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ತಾರ ಮರದ ಹತ್ರ. ಆ ಮರದ ಹತ್ರ ಮುಗಿಸ್ಕೊಂಡು ಹೋದ್ಮೇಲೆ ಉತ್ಸವದ ಮೇಲೆ ಬರುತ್ತೆ. ಮುಗಿಸ್ಕೊಂಡು ಹೋಗಿ ಅಲ್ಲಿ ಗವಿತಕ್ಕೆ ಹೋಗಿ ಗವಿತ ಪೂಜೆ ಎಲ್ಲ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಬಂದು ಕರ್ಕೊಂಡು ಗದ್ಗೆ ಆಗುತ್ತೆ. ಅಲ್ಲಿಗೆ ಇವತ್ತಿನ ಬುಧವಾರದ ಬಳೆ ಸೇವೆ ಕಾರ್ಯಕ್ರಮ ಮುಕ್ತಾಯವಾಯ್ತು. ನಾಳೆ ಇದು ಇನ್ನ ಬೆಳಗ್ಗೆ ದೇವರು ಕರ್ಕೊಂಡು ಹೋಗ್ತಾರೆ, ವಾಹನದ ಮೇಲೆ ಕೂರಿಸ್ತಾರೆ. ವಾಹನದ ಮೇಲೆ ಕೂರಿಸ್ಬಿಟ್ಟು ಅಲ್ಲಿ ದೇವ್ರ ಪವರು ಕುಣಿತಾರೆ. ಸಾಮೂಹಿಕ ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಗಳು ಜನಗಳು ವೀಕ್ಷಣೆ ಮಾಡ್ತಾರೆ. ಅವತ್ತಿಂದು ಮುಗೀತು. ಮತ್ತೆ ಇನ್ನು ನೆಕ್ಸ್ಟ್ ಶುಕ್ರವಾರಲೂ ಅಷ್ಟೇ ಮತ್ತೆ ಬೆಳಿಗ್ಗೆ ತಗೊಂಡೋಗಿ ವಾಹನದ ಮೇಲೆ ಕೂರಿಸ್ತಾರೆ. ಸಾಮೂಹಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಮತ್ತೆ ರಥ ಎಳಿತಾರೆ. ರಥ ಎಳೆದು ಕ್ಲೋಸ್ ಆಗುತ್ತೆ. ಮತ್ತೆ ಇನ್ನು ಶನಿವಾರ ದಿವಸಲೂ ಅಷ್ಟೇ ಅವತ್ತೆಲ್ಲ ಮುಗಿಯುತ್ತೆ. ಆ ಮುಗಿದಾದ್ಮೇಲೆ ಭೂತಪ್ಪ ಅಕ್ಕಪಕ್ಕ ಹಳ್ಳಿಗಳು ದೇವರುಗಳಿಗೆಲ್ಲ ಮಡ್ಲಿಕ್ಕೆ ಒಯ್ದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಾಡು ಮಾಡ್ತಾರೆ. ಬೀಳ್ಕೊಡುಗೆ ಸಮಾರಂಭ ಮಾಡಿ ಆದ್ಮೇಲೆ ದೇವ್ರು ಅವ್ರವ್ರ ಊರಿಗೆ ಅವರು ಕರ್ಕೊಂಡು ಹೋಗ್ತಾರೆ. ನಾವು ನಮ್ಮ ದೇವ್ರುಗಳೆಲ್ಲ ಕರ್ಕೊಂಡು ಹೋಗ್ತೀವಿ. ಜಾತ್ರೆ ಮುಕ್ತಾಯವಾಗುತ್ತೆ.